ಮನಸ್ಸಿನಲ್ಲಿ ಕಾಡುತ್ತಿರುವ ನೋವನ್ನು ತೆಗೆದುಹಾಕಲು ಶ್ರೀಕೃಷ್ಣನ 4 ವಾಕ್ಯಗಳು. ಅದು ನಿಮ್ಮ ತಪ್ಪಲ್ಲ, ನೀವು ಎಂದಿಗೂ ಅರ್ಹರಲ್ಲದ ಕಾರಣದಿಂದ ನಿಮ್ಮನ್ನು ಅದರಿಂದ ಮುಕ್ತಗೊಳಿಸಲು ದೇವರು ಇಟ್ಟ ಮಾರ್ಗವಾಗಿತ್ತು. ಆ ವಿದಾಯವು ಅಂತ್ಯವಲ್ಲ, ಅದು ದೇವರು ಉತ್ತಮ ಆರಂಭಕ್ಕಾಗಿ ಜಾಗವನ್ನು ಸೃಷ್ಟಿಸಿದ್ದು. ಒಂದು ದಿನ ನೋಯಿಸುವ ಎಲ್ಲವೂ ನೀವು ಮತ್ತೆ ಪುಟಿದೇಳಲು ಕಾರಣವಾಗುತ್ತೆ. ದೇವರು ನೋವನ್ನು ವ್ಯರ್ಥ ಮಾಡೋದಿಲ್ಲ. ದೇವರು ಯಾವಾಗಲೂ ಪರಿಸ್ಥಿತಿಯನ್ನು ಬದಲಾಯಿಸೋದಿಲ್ಲ. ಕೆಲವೊಮ್ಮೆ ಅವನು ಪರಿಸ್ಥಿತಿಯ ಮೂಲಕ ನಿಮ್ಮನ್ನು ಬದಲಾಯಿಸುತ್ತಾನೆ. ಕಾಯಬೇಕು ಅಷ್ಟೇ. ಕಷ್ಟಗಳಿಗೂ ಸಾವಿದೆ. ಅವಕಾಶ ಸಿಕ್ಕಿತು ಅಂತ ಅವಮಾನ ಮಾಡಬೇಡ. ಸಮಯ ಎಲ್ಲರಿಗೂ ಅವಕಾಶ ಕೊಡುತ್ತೆ. ಎಲ್ಲವೂ ಕ್ಷಣಿಕ. ತಿಳಿದು ಬದುಕು ನೀ ಇರುವ ತನಕ. ಅವರವರ ಕರ್ಮಕ್ಕೆ ಅವರವರೇ ಹೊಣೆ. ಅಹಂಕಾರ ಎಂತಹ ವೃಕ್ಷವೆಂದರೆ ಅದರಲ್ಲಿ ಕೇವಲ ವಿನಾಶ ಎಂಬ ಹಣ್ಣು ಸಿಗುತ್ತೆ. ತಾಳ್ಮೆಯಿಂದ ಇರು. ನೀನು ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಯಾರೂ ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದೆ ತರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡುತ್ತೆ. ಎಲ್ಲ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ದುರ್ಜನರ ಪಾಪದ ಕೊಡ ತುಂಬುವವರೆಗೆ ಅಹಂಕಾರದಲ್ಲಿ ಆರ್ಭಟಿಸುತ್ತಾರೆ, ನಂತರ ಘೋರ ಅಂತ್ಯ. ಸಜ್ಜನರ ಪುಣ್ಯದ ಕೊಡ ತುಂಬುವವರೆಗೂ ಸಾಲು ಸಾಲು ಕಷ್ಟಗಳು, ನಂತರ ಅಮೋಘ ಸುಖಾಂತ್ಯ. ಮನಸ್ಸಲ್ಲಿ ಕಲ್ಮಶವಿದ್ದಾಗ ಶಕುನಿಯಂಥವರು ಗುರುವಾಗಿ ಸಿಗುತ್ತಾರೆ. ಮನಸ್ಸು ನಿರ್ಮಲವಾಗಿ ಗುರಿ ಧರ್ಮದ ಕಡೆಗೆ ಇದ್ದಾಗ ಭಗವಾನ್ ಶ್ರೀಕೃಷ್ಣನೇ ನಿಮ್ಮ ಮಾರ್ಗಕ್ಕೆ ಗುರುವಾಗುತ್ತಾನೆ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದರೆ ಹೊರಗಿನ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತೆ. 100 ಬಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ. ಸೋಲು ಗೆಲುವಿನ ಮೆಟ್ಟಿಲು. ಬಿದ್ದರೆ ಅಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದೂ ಮೇಲೆ ಎದ್ದವನಲ್ಲ. ಬಹಳ ಶ್ರೇಷ್ಠರಾದವರ ಮನಸ್ಸು ಕೆಲವೊಮ್ಮೆ ವಜ್ರಕ್ಕಿಂತಲೂ ಗಡಸು, ಹಲವು ವೇಳೆ ಹೂವಿಗಿಂತಲೂ ಮೃದು. ಒಳ್ಳೆಯದನ್ನೇ ಮಾತನಾಡಿ. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸಾಧ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಪಾಡುತ್ತಾನೆ. ಒಳ್ಳೆಯದನ್ನೇ ಬಯಸಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನೇ ಮಾಡಿ. ಬೇರೆಯವರಿಂದ ಯಾವ ಅಪೇಕ್ಷೆ ಪಡಬೇಡಿ. ತನ್ನಂತೆ ಎಲ್ಲರ ಬದುಕು ಎಂದು ಅರಿತು ಬದುಕುವುದೇ ನಿಜವಾದ ಧರ್ಮವಾಗಿದೆ. ಶಾಂತವಾದ ಮನಸ್ಸಿನಿಂದ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ನಿಮಗೆ ಸರಿಯಾದ ಫಲಿತಾಂಶವನ್ನು ನೀಡುತ್ತದೆ. ನಿಮ್ಮ ಪ್ರಯತ್ನದ ಫಲಿತಾಂಶಗಳ ಬಗ್ಗೆ ಹೆಚ್ಚು ಅಂಟಿಕೊಳ್ಳಬೇಡಿ ಎಂದು ಗೀತಾ ಸಲಹೆ ನೀಡುತ್ತೆ. ಕೋಪ ನಮ್ಮ ಶತ್ರು ಎಂದು ಶ್ರೀಕೃಷ್ಣನು ಹೇಳಿದ್ದಾರೆ. ವ್ಯಕ್ತಿ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನೇ ಮರೆತು ಬಿಡುತ್ತಾನೆ. ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಮತ್ತು ಪರಮಾತ್ಮನಿಗೆ ಭಿಕ್ಷುಕನನ್ನು. ನಿಮಗೆ ಏನು ಅರ್ಥವಾಗದಿರುವಾಗ ಅರಿತುಕೊಳ್ಳುವುದು ಬಹಳ ಮುಖ್ಯ. ಅರ್ಜುನನು ಆರಂಭದಲ್ಲಿ ಹೇಗೆ ಗೊಂದಲಕ್ಕೀಡಾದನೋ ಹಾಗೆ ನಿಮಗೇನೂ ಗೊತ್ತಿಲ್ಲ ಎಂದು ಒಪ್ಪಿಕೊಳ್ಳುವುದು ಕಲಿಕೆಯ ಮೊದಲ ಹೆಜ್ಜೆ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತೆ, ಆದರೆ ತಾಳ್ಮೆ ಅನ್ನೋದು ಚೆನ್ನಾಗಿ ಬದುಕನ್ನು ಅರಿತವನ ಬಳಿ ಮಾತ್ರ ಇರುತ್ತೆ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಇಳಿಯುತ್ತೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ಬದುಕಲು ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶವಿದೆ, ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಲು ಯಾರಿಗೂ ಅಧಿಕಾರವಿಲ್ಲ. ದ್ವೇಷ, ಅಸೂಯೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು. ಇದನ್ನು ಯಾವ ಶಕ್ತಿ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಎಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಅರೆಕ್ಷಣವೂ ನಿಲ್ಲಬೇಡ. ಬಹಳಷ್ಟು ಬಾರಿ ಸಂಬಂಧಿಕರು, ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೇ ಇದ್ದಾಗ ದೈವವು ನಿಮ್ಮನ್ನು ಕಾಯುತ್ತೆ ಅಥವಾ ನಿಮ್ಮ ಒಳ್ಳೆಯತನ ನಿಮ್ಮನ್ನು ಕಾಯುತ್ತೆ. ಇದು ಅಚ್ಚರಿ ಎನಿಸಿದ್ರೂ ನಿಜ. ಕರ್ಮದ ಏಟು ಭಯಂಕರವಾಗಿರುತ್ತೆ. ನಮಗೆ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತೆ ಎಂದು ನಮಗೆ ತಿಳಿದಿರೋದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗುತ್ತೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮಕ್ಕೂ ಮೋಸ ಮಾಡಬೇಡಿ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೆ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಯಾವ ಜಾಗವೂ ಇಲ್ಲ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆ ಸ್ನೇಹಿತನಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ಒಳ್ಳೆ ಪರಿಹಾರವಿಲ್ಲ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು.
ಮನುಷ್ಯ ನಿಜವಾದ ಬದಲಾವಣೆ ಆಗುವುದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಆತನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾವಣೆ ದಾರಿಯನ್ನು ಹಿಡಿಯುತ್ತಾನೆ. ಸತ್ಯಕ್ಕೂ ಸುಳ್ಳಿಗೂ ಇರುವ ವ್ಯತ್ಯಾಸ ಇಷ್ಟೇ. ಸತ್ಯ ಹೇಳಿದ ತಕ್ಷಣ ಕೋಪ ಬರುತ್ತೆ, ಸುಳ್ಳು ಹೇಳಿದ ತಕ್ಷಣ ಖುಷಿಯಾಗುತ್ತೆ. ತ್ಯಾಗವನ್ನು ಅಭ್ಯಾಸ ಮಾಡಿ, ಮೋಹದ ಪರಿಣಾಮವು ಕೊನೆಗೊಳ್ಳುತ್ತದೆ. ಚಿಂತಿಸದಿರು ಮನುಜ, ಈ ಭೂಮಿಯ ಮೇಲೆ ಜನ ನಿನ್ನ ತಪ್ಪುಗಳನ್ನು ಲೆಕ್ಕ ಹಾಕಿದ್ರೆ ಮೇಲಿರುವ ಭಗವಂತನು ನಿನ್ನ ಒಳ್ಳೆಯದನ್ನು ಲೆಕ್ಕ ಹಾಕುತ್ತಾನೆ. ನೀವು ಯಾರನ್ನಾದರೂ ಮೋಸ ಮಾಡುವಲ್ಲಿ ಯಶಸ್ವಿಯಾದರೆ ಆ ವ್ಯಕ್ತಿಯನ್ನು ಮೂರ್ಖರೆಂದು ಭಾವಿಸಬೇಡಿ. ಆ ವ್ಯಕ್ತಿ ನಿಮ್ಮ ಅರ್ಹತೆಗಿಂತ ಹೆಚ್ಚು ನಂಬಿದ್ದಾನೆಂದು ಅರಿತುಕೊಳ್ಳಿ. ನಿನ್ನ ಸಮಯ ಚೆನ್ನಾಗಿದ್ದಾಗ ಎಲ್ಲರೂ ನಿನಗೆ ಬೆಲೆ ಕೊಡುತ್ತಾರೆ, ಆದರೆ ನಿನ್ನ ಸಮಯ ಕೆಟ್ಟಾಗ ಸ್ವಂತ ಮನೆಯವರೇ ನಿನಗೆ ಬೆಲೆ ಕೊಡುವುದಿಲ್ಲ. ನೆನಪಿರಲಿ, ಇದು ಕಲಿಯುಗ. ಇಲ್ಲಿ ಮನುಷ್ಯರಿಗಲ್ಲ, ದುಡ್ಡಿಗಷ್ಟೇ ಬೆಲೆ. ಮನಸ್ಸನ್ನು ಶಾಂತಗೊಳಿಸುವುದರಿಂದ ಬಹುತೇಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಸ್ವಯಂಚಾಲಿತವಾಗಿ ಹೊರಹೊಮ್ಮುತ್ತೆ. ಜೀವನದ ಯಾವುದೇ ಸವಾಲಿಗೆ ಮನುಷ್ಯನ ಪ್ರಶಾಂತ ಮನಸ್ಸೇ ಅಂತಿಮ ಅಸ್ತ್ರ. ನಿಮ್ಮ ಜೀವನದಲ್ಲಿನ ಎಲ್ಲ ಸಣ್ಣ ವಿಷಯಗಳಿಗೂ ಕೃತಜ್ಞತೆಯನ್ನು ತೋರಿಸಲು ಪ್ರಾರಂಭಿಸಿ. ಎಲ್ಲವೂ ತಾತ್ಕಾಲಿಕ ಮತ್ತು ನಮ್ಮ ಜೀವನವೂ ಹಾಗೆಯೇ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಮರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪಿ ಬಾಳುವ ಬದುಕು ಯೋಗ್ಯ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುವುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರಬಾಗುತ್ತೆ, ಇದು ನಿಶ್ಚಿತ. ಒಂದು ದಿನ ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ರೂ ವ್ಯರ್ಥ. ಒಳ್ಳೆಯ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಲೇ ಇರಿ. ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಇಲ್ಲವೋ ನಿಮ್ಮ ಆತ್ಮಸಾಕ್ಷಿಯು ಯಾವಾಗಲೂ ನಿಮ್ಮನ್ನು ಗೌರವಿಸುತ್ತದೆ. ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಒಂದಲ್ಲ ಒಂದು ರೂಪದಲ್ಲಿ ಸಹಾಯ ಮಾಡಲು ಬಂದೇ ಬರುತ್ತಾನೆ. ಉಗುರು ಬೆಳೆದ ಸಂದರ್ಭದಲ್ಲಿ ಉಗುರನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ತೆಗೆಯುವುದಿಲ್ಲ. ಅದೇ ರೀತಿ ಮನಸ್ತಾಪ ಬಂದಾಗ ಅಹಂಕಾರ ಮುರಿಯಬೇಕೇ ಹೊರತು ಸಂಬಂಧವನ್ನು ಮುರಿಯಬಾರದು. ಯಾರ ಮೇಲಾದರೂ ನಂಬಿಕೆ ಇಡುತ್ತೀರಿ ಅಂದರೆ ಕೊನೆಯವರೆಗೂ ನಂಬಿಕೆ ಇಡಿ. ಪರಿಣಾಮ ಏನೇ ಆಗಿರಲಿ ಅಂತಿಮವಾಗಿ ಒಂದೋ ನೀವು ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಪಡೆಯುತ್ತೀರಿ ಅಥವಾ ಒಳ್ಳೆಯ ಪಾಠವನ್ನು ಕಲಿಯುತ್ತೀರಿ. ಜೀವನವು ಕಷ್ಟಕರವಾಗಿದೆ, ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಕೃಷ್ಣ ಯಾವಾಗಲೂ ಸಹಾಯ ಮಾಡುತ್ತಾನೆ. ಆತನನ್ನು ನಂಬಿ. ಒತ್ತಡದ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ ಇರುವವರಿಗೆ ಮಾತ್ರ ಯಶಸ್ಸನ್ನು ನಿಭಾಯಿಸುವ ತಾಕತ್ತು ಇರುತ್ತದೆ. ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡುವ ವ್ಯಕ್ತಿಯ ಮಾತುಗಳು ಖಂಡಿತವಾಗಿಯೂ ಕಠಿಣವಾಗಿರುತ್ತೆ, ಆದರೆ ಅವನು ಎಂದಿಗೂ ಯಾರಿಗೂ ಮೋಸ ಮಾಡುವುದಿಲ್ಲ. ನಿಮ್ಮ ಒಳಮನಸ್ಸಿಗೆ ತಿಳಿಯದ ಯಾವ ವಿಷಯಗಳೂ ಇಲ್ಲ. ನೀವು ತಪ್ಪು ಕೆಲಸ ಮಾಡುವಾಗಲೂ ಒಳಮನಸ್ಸು ಎಚ್ಚರಿಸುತ್ತದೆ, ಆದರೆ ಬಹುತೇಕ ಜನ ಒಳಮನಸ್ಸು ಹೇಳುವುದನ್ನು ಕೇಳದೆ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ನಿಮ್ಮ ಸ್ವಂತ ಯುದ್ಧವನ್ನು ನೀವು ಹೋರಾಡಲು ಸಾಧ್ಯವಾಗದಿದ್ದರೆ ದೇವರು ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ. ಒಬ್ಬ ವ್ಯಕ್ತಿ ಹೆಚ್ಚು ಆಕರ್ಷಕನಾಗುವುದು ಅವನ ನೋಟದಿಂದಲ್ಲ, ಬದಲಾಗಿ ಅವನು ತೋರಿಸುವ ದಯೆ, ಗೌರವ ಮತ್ತು ನಿಷ್ಠೆಯಿಂದ.